ಹಾಯ್ ಫ್ರೆಂಡ್ಸ್, WinUpdates In Kannada ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಈಗಾಗಲೇ ಗೊತ್ತಿರ್ಬೋದು. ನೀವು ಒಂದು ಕೆಲವೊಂದಿಷ್ಟು ಪ್ರಾಡಕ್ಟ್ನ ಸಪೋಸ್ ಏನಾದರೂ ಒಂದು ಮೊಬೈಲ್ನ ನೀವು ಒಂದು ಬ್ರೌಸರ್ನಲ್ಲಿ ಸರ್ಚ್ ಮಾಡಿದ್ರೆ ಅದೇ ಒಂದು ಮೊಬೈಲ್ ಪ್ರಾಡಕ್ಟ್ ನಿಮಗೆ ಬೇರೆ ಎಲ್ಲ ಕಡೆನೂ ಅಡ್ವರ್ಟೈಸ್ ಆಗಿ ನಿಮಗೆ ತೋರಿಸ್ತಾ ಇರ್ತಾರೆ. ಏನಪ್ಪ ಅಂದರೆ ನೀವು ಏನೇ ಬ್ರೌಸಿಂಗ್ ಹಿಸ್ಟ್ರಿ ಆಗಿರ್ಬೋದು, ಹಾಗೆಯೇ ನಿಮ್ಮ ಕ್ಯಾಶ್ ಮೆಮೊರಿ ಹಾಗೂ ಟೆಂಪ್ ಮೆಮೊರಿನ ಅವರು ನಿಮ್ಮ ಸರ್ವರಲ್ಲಿ ಸೇವ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಿಮಗೆ ಅಡ್ವರ್ಟೈಸನ್ನು ಅವರು ನಿಮಗೆ ತಲುಪಿಸ್ತಾ ಇರ್ತಾರೆ. ಮೈಕ್ರೋಸಾಫ್ಟ್ ಎಡ್ಜಲ್ಲಿ, ಗೂಗಲ್ ಕ್ರೋಮಲ್ಲಿ ಹಾಗೆ ಫೈರ್ಫಾಕ್ಸಲ್ಲಿ ನೀವು ಯಾವುದೇ ಒಂದು ವೆಬ್ಸೈಟ್ನ ಟ್ರೈ ಮಾಡಿದ್ರು ಅದೇ ರೀತಿ ಅಡ್ವರ್ಟೈಸ್ಗಳು ನಿಮಗೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನಿಮಗೆ ನೀಡ್ತಾ ಇರುತ್ತೆ. ಜಾಸ್ತಿ HTTP ಆಗಿರ್ಬೋದು, ಹಾಗೆ HTTPS ಆಗಿರ್ಬೋದು. ಈ ಅಂತಹ ಎಲ್ಲ ವೆಬ್ಸೈಟ್ಗಳು ನಿಮಗೆ ಬೇರೆ ಬ್ರೌಸರ್ಗಳಲ್ಲಿ ಯಾವುದೇ ನಿಮಗೆ ಎಕ್ಸ್ಟೆನ್ಷನ್ ಇರುವ ವೆಬ್ಸೈಟ್ಗಳು ಆರಾಮಾಗಿ ಓಪನ್ ಆಗ್ತವೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ನಿಮ್ಮ ಹೈ ರಿಸ್ಕಲ್ಲಿ ಇರ್ತೀರ ನಿಮ್ಮ ಡೇಟಾನ ಲೂಸ್ ಮಾಡ್ಕೊಳೋದ್ರಲ್ಲಿ. ಆ ಥರ ಒಂದು ಬ್ರೌಸರ್ಗಳು ಇರೋದರಲ್ಲಿ ಬ್ರೇವ್ ಹೇಗಪ್ಪ ಸ್ಟ್ಯಾಂಡ್ ಆಗಿ ನಿಲ್ಲುತ್ತೆ ಅಂದರೆ ಈ ಬ್ರೇವ್ ಏನು ಮಾಡುತ್ತೆ ಅಂದರೆ ನಿಮಗೆ HTTP ಅಂತ ಏನು ವೆಬ್ಸೈಟ್ ಇದೆ ಅಂಥ ವೆಬ್ಸೈಟ್ಗಳನ್ನ ಡೈರೆಕ್ಟಾಗಿ ಬ್ಲಾಕ್ ಮಾಡಿಬಿಡುತ್ತೆ. ಹಾಗೆ ನಿಮಗೆ ಯಾವುದೇ ಬೇರೆ ಬ್ರೌಸರ್ಗಳಲ್ಲಿ ನಾವೇನಾದರೂ ಆ್ಯಡ್ನ ಬ್ಲಾಕ್ ಮಾಡಬೇಕು ಅಂದರೆ ನಾವು ಎಕ್ಸ್ಟ್ರಾ ಒಂದು ಆ್ಯಡ್ ಬ್ಲಾಕರ್ನ ಪ್ಲಗಿನ್ನ ಇನ್ಸ್ಟಾಲ್ ಮಾಡಬೇಕು. ಆದರೆ ಈ ಬ್ರೇವ್ ಬ್ರೌಸರಲ್ಲಿ ಇನ್ಬಿಲ್ಟ್ ಆಗಿ ಆ್ಯಡ್ ಬ್ಲಾಕ್ನ ಕೊಡ್ತಾನೆ. ಹೌದು, ಗೂಗಲ್ ಏನು ಅಡ್ವರ್ಟೈಸ್ ಬಿಟ್ಟಿರುತ್ತೆ, ಅದನ್ನೇನು ಬ್ಲಾಕ್ ಮಾಡೋಕ್ಕೆ ಹೋಗೋದಿಲ್ಲ ಅದು. ಈ ಒಂದು ವಿಡಿಯೋದಲ್ಲಿ ಹೇಗೆ ಬ್ರೇವ್ ಅನ್ನುವಂತಹ ಬ್ರೌಸರ್ನ ಇನ್ಸ್ಟಾಲ್ ಮಾಡೋದು ನಿಮ್ಗೇನಾದರೂ ಈಗಾಗಲೇ ಗೊತ್ತಿದ್ರೆ, ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಹಾಗೆ ನಿಮಗೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ನ ಗೊತ್ತಿಲ್ಲ ಅಂದರೆ ವಿಡಿಯೋದಲ್ಲಿ ನೋಡ್ಕೋಬೋದು. ಹೇಗೆ ನೀವು ಕಂಪೇರ್ ಟು ಅದರ್ ಬ್ರೌಸರ್ಸು ಇದು ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಇದನ್ನು ಡೌನ್ಲೋಡ್ ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಸದ್ಯಕ್ಕೆ ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಡೌನ್ಲೋಡ್ ಮಾಡೋದು ಹೇಗಪ್ಪ ಅಂದರೆ ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಬ್ರೇವ್ ಬ್ರೌಸರ್ ಡೌನ್ಲೋಡ್ ಅಂತ ಕೊಟ್ಟರು ನಿಮಗೆ ಬಂದ್ಬಿಡುತ್ತೆ. ಅದಾದ ನಂತರ ಡೌನ್ಲೋಡ್ ಬ್ರೇವ್ ಇದೆ. ನಿಮ್ಮ ಸಿಸ್ಟಮು 32 ಬಿಟ್ ಆಗಿದೆಯಾ ಅಥವಾ 64 ಬಿಟ್ ಆಗಿದೆಯಾ ಅಂತ ನೀವೇ ನೋಡ್ಕೋಬೋದು. ಡೌನ್ಲೋಡ್ ಬ್ರೇವ್ ಫಾರ್ ವಿಂಡೋಸ್ 64 ಬಿಟ್ ಅಂತ ಬರುತ್ತೆ. ಅದಾದ ನಂತರ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಕೂಡ ಯೂಸ್ ಮಾಡ್ಬೋದು. ನಂತರ ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿರೋದ್ರಿಂದ ನೋಡ್ತಾ ಇದ್ದೀರಾ ನೀವು ಈ ರೀತಿ ಒಂದು ಇಂಟರ್ಫೇಸ್ ಆಗಿರುವಂತಹ ಒಂದು ಬ್ರೇವ್ ಬ್ರೌಸರ್ ಇದಾಗಿದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ 199 ಟ್ರ್ಯಾಕರ್ಸ್ ಆ್ಯಂಡ್ ಹ್ಯಾಡ್ಸ್ ಬ್ಲಾಕ್ಡ್ ಅಂತ ಕೂಡ ಬರ್ತಾ ಇದೆ. ಹಾಗೆಯೇ ನಿಮಗೆ 9 MB ಬ್ಯಾಂಡ್ವಿಡ್ತ್ನ ಸೇವ್ ಮಾಡಿರುವಂಥದ್ದು, ಹಾಗೆಯೇ ಟೈಮ್ ಕೂಡ ನಮ್ಮದು ಸೇವ್ ಮಾಡ್ತಿರುವಂಥದ್ದು. ಹಾಗೆಯೇ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ, ಹಾಗೆ ಟೈಮಿಂಗ್ಸು ತೋರಿಸ್ತಾ ಇದೆ. ನೀವು ಇಲ್ಲೂ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಬ್ರೇವ್ ಸ್ಟೇಟಸ್ಸು, ಟಾಪ್ ಸೈಟ್ಸು ಈ ರೀತಿ ಎಲ್ಲ ನೀವು ಈ ಬ್ರೌಸರ್ನ ಕಸ್ಟಮೈಸ್ ಮಾಡ್ಕೋಬೋದು. ಇನ್ನು ಏನಪ್ಪ ಅಂದರೆ ನೀವು ಈಸಿಯಾಗಿ ಕ್ರೋಮಲ್ಲಿರುವಂಥ ಏನದು ಟ್ಯಾಬ್ಸ್ ಇರುತ್ತೆ, ನೋಡ್ತಾ ಇದ್ದೀರಾ ನೀವು ಇಲ್ಲಿ ಬುಕ್ ಮಾರ್ಕ್ಸ್ ಇರುತ್ತೆ. ಆ ಬುಕ್ ಮಾರ್ಕ್ ಆಗಿರುವಂಥದ್ದೆಲ್ಲ ಕೂಡ ಇಂಪೋರ್ಟ್ ಬುಕ್ ಮಾರ್ಕ್ಸ್ ನಾವು ಈ ಬ್ರೌಸರ್ಗೆ ಆರಾಮಾಗಿ ಬುಕ್ ಮಾರ್ಕ್ ಮಾಡ್ಕೋಬೋದು. ಏನಪ್ಪ ಅಂದರೆ ಇಂಪೋರ್ಟ್ ಬುಕ್ ಮಾರ್ಕ್ ನಾವು ಅಂತ ಈ ಆಪ್ಷನ್ ಕೊಟ್ಟರೆ ಇಂಪೋರ್ಟ್ ಡೇಟ್ ಆಗುತ್ತೆ. ಏನಂದರೆ ಗೂಗಲ್ ಕ್ರೋಮಿಂದ ನಿಮಗೆ ಇಲ್ಲಿಂದ ಬರುತ್ತೆ. ಮೊಜಿಲ್ಲಾ ಫೈರ್ಫಾಕ್ಸ್ ಇದ್ದರೆ ನಿಮ್ಮದು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗೆಯೇ ನಿಮಗೆ ಮೈಕ್ರೋಸಾಫ್ಟ್ ಯಾವುದೇ ಒಂದು ಬ್ರೌಸರಿಂದ ಸಪೋಸ್ ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಏನೇನು ನೀವು ಬುಕ್ ಮಾರ್ಕ್ ಮಾಡಿದ್ರಿ ಅದೆಲ್ಲ ಆರಾಮಾಗಿ ಬಂದ್ಬಿಡುತ್ತೆ. ಇನ್ನೊಂದೇನಪ್ಪ ಇದರಲ್ಲಿ ಒಳ್ಳೆಯ ವಿಚಾರ ಅಂದರೆ ನಾನೊಂದು ವೆಬ್ಸೈಟ್ನ ಓಪನ್ ಮಾಡ್ತೀನಿ. ಗಿಗ್ಸ್ ಫಾರ್ ಗಿಗ್ಸ್ ಅಂತ ನೀವೇನಾದರೂ ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀರಾ ಅಂದರೆ ಅವ್ರಿಗೂ ಈ ವೆಬ್ಸೈಟ್ ಎಲ್ಲ ಗೊತ್ತಿರ್ಬೋದು. ವೆಬ್ಸೈಟಿಗೆ ಹೋಗಿದ ತಕ್ಷಣ ಆಲ್ಮೋಸ್ಟ್ ಈ ವೆಬ್ಸೈಟ್ಗಳಲ್ಲಿ ಸಾಕಷ್ಟು ಅಡ್ವರ್ಟೈಸ್ ಇರುತ್ತೆ. ಅಡ್ವರ್ಟೈಸ್ಗಳಿಂದನೇ ಅಲ್ವಾ ಅವರು ಕೂಡ ನಮಗೆ ಕಂಟೆಂಟ್ ಕೊಡೋಕ್ಕೆ ಅಸಾಧ್ಯ ಆಗೋದು. ಅಡ್ವರ್ಟೈಸ್ಗಳಿರುತ್ತೆ. ಸಪೋಸ್ ನಾನು ಒಂದು ಎಕ್ಸಾಂಪಲ್ಲು ಇದೇ ವೆಬ್ಸೈಟ್ನ ನಾನು ಎಡ್ಜಲ್ಲಿ ಕೂಡ ಯೂಸ್ ಮಾಡ್ತೀನಿ. ನಿಮಗೆ ಗೊತ್ತಾಗ್ಬಿಡುತ್ತೆ. ಎಡ್ಜಲ್ಲೂ ಕೂಡ ಅದೇ ವೆಬ್ಸೈಟ್ನ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಲೆ ಅಥವಾ ಇಲ್ಲಿ ರೈಟ್ ಸೈಡಲ್ಲಿ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ. ಹಾಗೆಯೇ ನಿಮಗೆ ಅಲ್ಲಿಗಿಂತ ನೋಡಿ ಇದರಲ್ಲಿ ಸಖತ್ತು ಸ್ಪೀಡ್ ಇರುತ್ತೆ. ನೋಡ್ತಾ ಇದ್ದಾರೆ, ಇದು ಇನ್ನೂ ಕೂಡ ಪೇಜ್ ಲೋಡ್ ಆಗ್ತಾ ಇರುತ್ತೆ. ಬಟ್ ಬ್ರೇವ್ ಬ್ರೌಸರಲ್ಲಿ ಆಲ್ರೆಡಿ ಈ ಪೇಜ್ ಲೋಡ್ ಆಗಿದೆ. ಹಾಗೆ ನಿಮಗೆ ಅಡ್ವರ್ಟೈಸ್ಗಳು ಕೂಡ ಯಾವುದು ಅಷ್ಟೊಂದು ಇರೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಸೆಪ್ರೇಟಾಗಿ ಆ್ಯಡ್ ಬ್ಲಾಕನ್ನು ಇನ್ಸ್ಟಾಲ್ ಮಾಡೋ ಆಪ್ಷನ್ನೇ ಬೇಕಾಗಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ. ಅದು ಲಯನ್ ಸಿಂಬಲ್ ಇದೆಯಲ್ಲ, ನೀವು ನೋಡ್ತಾ ಇದ್ದೀರಾ 7 ಐಟಮ್ಸ್ ಆಲ್ರೆಡಿ ಬ್ಲಾಕ್ ಆಗಿದೆ. ಇದರಿಂದ ನಮಗೆ ಏನಪ್ಪ ಆಗುತ್ತೆ ಅಂದರೆ ಟ್ರ್ಯಾಕ್ ಕಟ್ಸ್ ಆ್ಯಂಡ್ ಆ್ಯಡ್ ಬ್ಲಾಕ್ ಆಗುತ್ತೆ. ನಾವು ಅಲೋ ಮಾಡಬೇಕಂದ್ರೆ ಅಲೋ ಮಾಡ್ಬೋದು. ಆ್ಯಡ್ಸ್ ಬ್ಲಾಕ್ ಆಗುತ್ತೆ. ಈ ರೀತಿ ಎಲ್ಲ ಒಂದು ಆಪ್ಷನ್ ನಮಗೆ ಆಟೋಮೆಟಿಕಾಗಿ ಕೊಟ್ಬಿಡುತ್ತೆ.
ಕೊಟ್ಬಿಡ್ತಾನೆ. ಆಮೇಲೆ ಏನೊಂದು ಯೂಸ್ಫುಲ್ ಅಂದರೆ ಕನೆಕ್ಷನ್ ಅಪ್ಗ್ರೇಡೆಡ್ ಟು HTTPS. ಈ ಒಂದು HTTPL ಏನಾದರೂ ನಿಮಗೆ ಈ ವೆಬ್ಸೈಟ್ಗಳು ಏನಾದ್ರು ಬಂದಿದ್ದರೆ ಸೊ ಇದು HTTPS ಆಗಿ ಇರೋ ವೆಬ್ಸೈಟ್ಗಳನ್ನ ಮಾತ್ರ ಈ ಒಂದು ಬ್ರೌಸರಲ್ಲಿ ಬ್ರೌಸ್ ಮಾಡ್ಬೋದು. ಸೊ ಈ ರೀತಿಯೆಲ್ಲ ಒಂದು ಕಾರಣಗಳಿಂದ ಸೊ ವೆಬ್ ಬ್ರೌಸರು ಸಖತ್ತು ಯುನಿಕ್ ಆಗಿದೆ, ಹಾಗೆ ನಿಮಗೆ ಯೂಸ್ಫುಲ್ ಆಗು ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಒಂದು ಬ್ರೌಸರಿಂದ ಸೊ ಬೇರೆ ಬ್ರೌಸರ್ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಒಂದು ವಾರ ಯೂಸ್ ಮಾಡಾದ್ಮೇಲೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಹೇಗಿತ್ತು ಅಂತ ಈ ಬ್ರೌಸರು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.